ತುಂಬ ಥರ ಕ್ಯಾಂಪರ್ ವ್ಯಾನ್ಗಳು ನೋಡಿರ್ತೀರ. ಅವ್ರವ್ರ ಅನುಕೂಲಕ್ಕೆ ತಕ್ಕಂಗೆ ಬೇರೆ ಬೇರೆ ಗಾಡಿಗಳು. ಇವಾಗ ನನಗೂ ಅನುಕೂಲಕ್ಕೆ ತಕ್ಕಂಗೆ ನನ್ನ ಗಾಡಿ ಅದ್ರ ತಕ್ಕಂಗೆ ಸೆಟಪ್ಗಳಿರುತ್ತೆ. ಬಟ್ ಈ ಥರ ಒಂದು ಗಾಡಿ ಅಂದರೆ ನಾನು ಇವಾಗ ನಿಮಗೆ ತೋರಿಸ್ತೀನಿ. ಈ ಥರ ಒಂದು ಗಾಡೀಲಿ ಮಾಡಬೇಕು ಅಂತ ಎಲ್ಲರಿಗೂ ಆಸೆ ಇರುತ್ತೆ. ಆ ಗಾಡಿ ನೋಡಿದ ತಕ್ಷಣ ಒಂಥರ ಕ್ಯಾಂಪರ್ ವ್ಯಾನ್ಗೆ ಹೇಳಿ ಮಾಡಿಸ್ದಂಗೆ ಇರುತ್ತೆ. ಅದು ಯಾವ ಗಾಡಿ ಅಂತ ತೋರಿಸ್ತೀನಿ ನಿಮ್ಗೆ ಇವಾಗ. ಅದೇ ಫೋರ್ಸ್ ಅರ್ಬೇನಿಯಾ. ಈ ಗಾಡಿ ನೋಡಿರ್ತೀರ ನೀವು ರೋಡಲ್ಲೆಲ್ಲ ಓಡಾಡಿರೋದನ್ನ. ಬಟ್ ಈ ಗಾಡಿ ನೋಡಿದ ತಕ್ಷಣ ಅದೊಂಥರ ಕ್ಯಾಂಪರ್ ವ್ಯಾನ್ ಲುಕ್ ಕೊಡುತ್ತೆ. ಅಷ್ಟು ಲಕ್ಸುರಿ ಒಂಥರ ಅಂತಲೇ ಹೇಳ್ಬೋದು, ಇಲ್ಲ ಕ್ಲಾಸಿ ಅಂತ ಹೇಳ್ಬೋದು. ಅದರಲ್ಲಿ ಕ್ಯಾಂಪರ್ ವ್ಯಾನ್ ಆಗಿ ಕನ್ವರ್ಟ್ ಮಾಡಿದ್ದಾರೆ. ಅವ್ರನ್ನ ಇವಾಗ ಪರಿಚಯ ಮಾಡಿಸಿ ನಿಮಗೆ ಗಾಡಿ ಟೂರ್ ಕೂಡ ಕೊಡೋಣ. ಸೊ ಗಾಡಿದು ಒಂದು ವಾಕ್ ಅರೌಂಡ್ ನೋಡ್ಕೊಳ್ಳೋಣ ಹೇಗಿದೆ ಅಂತ ಹೇಳಿ. ಫಸ್ಟ್ ಔಟ್ಸೈಡ್ ನೋಡ್ಕೊಂಡ್ರೆ ದೆನ್ ಒಳಗಡೆ ನೋಡೋದಕ್ಕೆ ತುಂಬ ಈಸಿಯಾಗಿರುತ್ತೆ. ಯಾವಾಗಲೂ ಔಟ್ಸೈಡ್ ಏನಕ್ಕೆ ನೋಡ್ತೀವಿ ಅಂತ ಹೇಳಿದ್ರೆ ಗಾಡಿ ಬರೋದು ಸ್ಟಾಕ್ ಏನಿರುತ್ತೆ ಅದು ಏನಾದರೂ ಮಾಡಿದಾರೆ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಎಲ್ಲ ನೋಡ್ಕೊಂಬಿಡೋಣ. ನೋಡಿ, ನೋಡೋದಕ್ಕೆ ಸೈಡ್ ವ್ಯೂ, ಇದು ಫ್ರಂಟ್ ವ್ಯೂ ಇದೆ. ನೋಡಿ, ನನಗೆ ಫ್ರಂಟ್ ವ್ಯೂ ತುಂಬ ಇಷ್ಟ ಆಯಿತು. ನೋಡೋದಕ್ಕೆ ಹೇಗೆ ಅಂದರೆ ನಾವು ಫಾರಿನ್ದೆಲ್ಲ ನೋಡ್ತೀವಲ್ಲ ಕ್ಯಾಂಪರ್ ವ್ಯಾನ್ಸ್ ಇಲ್ಲ ಅಂತಂದರೆ ಹೇಗೆ ಓವರ್ಲ್ಯಾಂಡಿಂಗ್ ಇರುತ್ತೆ ಆ ಥರನೇ ಇದೆ. ಇದು ಸೈಡ್ ವ್ಯೂ. ಸೊ ಗಾಡಿನ ತುಂಬ ಕ್ಲೀನ್ ಇಟ್ಕೊಂಡಿದ್ದಾರೆ. ಅಂದರೆ ಯಾವುದೇ ಥರದ್ದು ನಿಮಗೆ ಏನು ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಅಂತಿಲ್ಲ. ಮೇಯ್ನಾಗಿ ಇನ್ನೊಂದು ಹೇಳಬೇಕು ಅಂತ ಹೇಳಿದ್ರೆ, ನೋಡಿ ಇದು ಆ್ಯಕ್ಚುಲಿ ಇವರು ಕಮರ್ಷಿಯಲ್ ಅಲ್ಲ, ಅವರು ಓನ್ ಯೂಸ್ಗೆ ಇಟ್ಕೊಂಡಿರೋದ್ರಿಂದ ವೈಟ್ ಬೋರ್ಡ್ ಮಾಡ್ಕೊಂಡಿದ್ದಾರೆ. ಸೊ ಬೇರೆ ಯಾವುದು ಗಾಡಿಯಿಂದ ಬಂದಿರೋ ಸ್ಟಾಕ್ಗೆ ಇವ್ರು ಏನು ಬೇರೆ ಮಾಡಿಲ್ಲ. ಸೊ ಇದಾಗಿತ್ತು ವಾಕ್ ಅರೌಂಡ್. ಸೊ ಇವಾಗ ನಾವು ಈ ಗಾಡಿ ಯಾರು ಓನರ್ ಇದ್ದಾರೆ ಅವ್ರನ್ನೂ ಮೀಟ್ ಮಾಡ್ಸೋಣ, ಮತ್ತೆ ಗಾಡಿ ಹೇಗಿದೆ ಅಂತ ತೋರ್ಸೋಣ. ಇವಾಗ ಬನ್ನಿ ಗಾಡಿ ಒಳಗಡೆ ಹೋಗೋಣ. ಹಲೋ ಸರ್. ಹಲೋ ಮ್ಯಾಮ್. ನೋಡಿ, ನಾವು ಒಳಗಡೆ ತೋರ್ಸೋಣ ಅಂತ ಹೋದ್ರೆ ಅವರೇ ವೆಲ್ಕಮ್ ಮಾಡ್ತಾ ಇದಾರೆ ನಮ್ಮನ್ನ. ಸೊ ಮನೆ ಒಳಗಡೆ ಹೋದಾಗೆ ನಾವು ಚಪ್ಪಲಿ ಬಿಟ್ಟು ಒಳಗಡೆ ಹೋಗೋಣ. ಅಂದರ್ ಹಾಗೆ ಗಾಡಿ ತೋರ್ಸೋದಕ್ಕಿಂತ ಮುಂಚೆ ಫಸ್ಟ್ ಅವ್ರ ಓನರ್ಸ್ಗಳನ್ನ ಮೀಟ್ ಮಾಡ್ಬಿಡೋಣ. ಸರ್, ಆಪ್ಕಾ ನಾಮ್? डॉक्टर मुकेश स्वामी. ಮ್ಯಾಮ್ ಸುಲೇಖಾ. ಹಲೋ. ಇವರೇ ಈ ಗ್ರ್ಯಾಂಡ್ ಅಂತಾನೆ ಹೇಳ್ಬೋದು ಈ ಕ್ಯಾಂಪರ್ ವ್ಯಾನ್ ಓನರ್ಸ್. ಸೊ ಅವ್ರಿಗೋಸ್ಕರ ಅಂತಾನೆ ಮಾಡ್ಕೊಂಡಿರೋ ಕ್ಯಾಂಪರ್ ವ್ಯಾನ್ನ ಇವಾಗ ತೋರ್ಸೋಣ. ಫಸ್ಟ್ ಕಾಕ್ಪಿಟ್ ನೋಡ್ಕೊಳ್ಳೋಣ. ಇನ್ನೊಂದು ಅಂತ ಹೇಳಬೇಕು ಅಂತ ಹೇಳಿದ್ರೆ, ಆ್ಯಸ್ ಯೂಶುವಲ್ ನಾನು ಯಾವಾಗೆಲ್ಲ ರಿವ್ಯೂ ಮಾಡ್ತೀನಿ, ಯಾರು ಕನ್ನಡಿಗರ ಅಲ್ಲ ಅಂದರೆ ಕನ್ನಡ ಭಾಷೆ ಬರೋದಿಲ್ವೋ, ಸೊ ಅವ್ರ ನೇಟಿವ್ ಲ್ಯಾಂಗ್ವೇಜಲ್ಲಿ ಅವ್ರು ತುಂಬ ಕಂಫರ್ಟಬಲ್ ಆಗಿರ್ತಾರೆ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಸರ್ ಕೂಡ ಸ್ವಲ್ಪ ಕನ್ನಡ ಮಾತಾಡ್ತಾರೆ, ಬಟ್ ಅವ್ರು ತುಂಬ ಕಂಫರ್ಟಬಲ್ ಇರೋದು ಹಿಂದಿಯಲ್ಲಿ. ಸೊ ಅವ್ರದ್ದು ಹಿಂದಿಯಲ್ಲಿ ಮಾತಾಡ್ತಾರೆ. ಸೊ ಎಲ್ಲರೂ ಅಡ್ಜಸ್ಟ್ ಮಾಡ್ಕೊಳ್ಳಿ. ಆ್ಯಸ್ ಯೂಶುವಲ್ ನಾನು ಅದನ್ನು ಕನ್ನಡದಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಫಸ್ಟ್ ಬನ್ನಿ ಅವ್ರ ಹತ್ರನೇ ಅವ್ರ ಗಾಡಿ ಬಗ್ಗೆ ಕೇಳಿ ತಿಳ್ಕೊಳ್ಳೋಣ. ಸರ್, ವೆಲ್ಕಮ್ ಟು ಮೈ ಚಾನಲ್ ಫಸ್ಟ್. Yes, you most welcome also. And I would like to congratulate first. So sir, पहले कॉकपिट से स्टार्ट कर लेते हैं. हाँ बिल्कुल. तो आप बताइएगा प्लीज. ये यहाँ से हमारा जो है एंट्री है ना, ये एंट्री गेट है इसके गाड़ी के. तो एक तो गाड़ी में यहाँ स्पेस बहुत अच्छा दिया है इन्होंने. ये ಓಕೆ, इसमें ಡೋರ್ में भी बहुत सारे स्पेस है. ನೋಡಿ ಸ್ನೇಹಿತರೆ, ಡೋರ್ ಅಲ್ಲಿ ಇದರಲ್ಲಿ ಹೆಂಗ್ ಡಿಸೈನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಇಷ್ಟೊಂದು ಸ್ಪೇಸ್ ಇದೆ. ಆರಾಮಾಗಿ ಅಲ್ಲಿ 4 ಬಾಟ್ಲ್ ಇಟ್ಟಿದ್ದಾರೆ. ठीक है. देन इसके बाद में यहाँ एक स्पेस विशेष जो है ये स्पेस है. ओके, ये बूट स्पेस gear- के साथ लेग स्पेस हाँ. के साथ यहाँ पे भी स्पेस है. ये गियर जो है ना इसका, ये डैशबोर्ड पर दे दिया. अदरवाइज Okay. वो जो ट्रेवलर आती थी उसमें गियर यहाँ बीच में आता था, गियर और इस तरह से आता था, इसको क्लोज. तो वो कंफर्टेबल नहीं था. ಓಕೆ, आने जाने. ನೋಡಿ ಇದೊಂದು ಡಿಫ್ರೆನ್ಸ್ ಇದೆ. ನಾರ್ಮಲ್ ಆಗಿ ಅರ್ಬೇನಿಯಾದಲ್ಲೂ TT-ಯಲ್ಲಿ ಏನು ಡಿಫ್ರೆನ್ಸ್ ಬರ್ತಿದೆ ಅಂದ್ರೆ ಮೇನ್ ಆಗಿ ಸ್ಪೇಸ್. इसको क्लोज. ಇಲ್ಲಿ ಮುಂಚೆ ಬಾಕ್ಸ್ ಬಂದು ಇಲ್ಲಿ ಗೇರ್ ಕೊಡ್ತಿದ್ರು, ಬಟ್ ಅದನ್ನ ಇವಾಗ ಡ್ಯಾಶ್ ಬೋರ್ಡ್ ಅಲ್ಲೇ ಕೊಟ್ಟಿರೋದ್ರಿಂದ ಇವ್ರಿಗೆ ಇಲ್ಲಿ ಇಷ್ಟು ಸ್ಪೇಸ್ ಓಡಾಡೋದಕ್ಕೆ ಕಂಫರ್ಟಬಲ್ ಆಗಿ ನಿಂತ್ಕೊಳ್ಳುತ್ತೆ. ಸೂಪರ್ ಸರ್. इसको और ये जो है बहुत ही लग्जरी जो है सीटिंग है. ये इस तरीके से काफी हाइट पे फील होता है बैठने पर. और यहाँ इसमें सेफ्टी फीचर्स में दोनों में ये एयर बैग्स दिए इन्होंने. ओके. एयर बैग्स इस सेगमेंट की किसी भी गाड़ी में नहीं आते. ओ ट्रेवलर में ऑसम. नहीं आते. तो इसमें तो एक तरीके की ट्रैवल सेफ्टी भी बन गया. जो हाँ. ಡ್ರೈವ್ करते उसको उनको भी ನೋಡಿ ಸ್ನೇಹಿತರೆ, ಇಲ್ಲಿ ಇವಾಗ ಇರೋ ಪ್ರಕಾರದಲ್ಲಿ ಇದು ತುಂಬಾ ಹೈಟ್ ಅಲ್ಲಿ ಇದೆ. ಸೊ ನಿಮ್ಗೆ ಎದುರುಗಡೆ ಗಾಡಿಯಲ್ಲಿ ವ್ಯೂ ನೋಡಿದ್ರು ಕೂಡ ತುಂಬಾ ಮೇಲಿದೆ ಅಂತ ಹೇಳಿ ಫೀಲ್ ಆಗುತ್ತೆ. ಆಕ್ಚುಲಿ ಈ ಡ್ಯಾಶ್ ಬೋರ್ಡ್ ಅನ್ನು ತೋರಿಸ್ಬೇಕು, ತುಂಬಾ ಒಂಥರ ನಾರ್ಮಲ್ TT ತರದಲ್ಲಿ ಇಲ್ಲ, ಲಕ್ಸುರಿ
ಫೀಲ್ ಕೊಟ್ಟಿದ್ದಾರೆ, ಲಕ್ಸುರಿ ಟಚ್ ಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿ ಫಿನಿಶಿಂಗ್ ಆಗಿದೆ. ಬಟ್ ಸರ್ ಹೇಳ್ತಾ ಇರೋದು ಇಲ್ಲಿ ಒಂದು ಏರ್ ಬ್ಯಾಗ್ ಇದೆ, ಮತ್ತೆ ಡ್ರೈವರ್ ಸೀಟಲ್ಲಿ ಕೂಡ ಒಂದು ಏರ್ ಬ್ಯಾಗ್ ಇದೆ. ಸೊ ಡ್ರೈವಿಂಗಲ್ಲಿ ಡ್ರೈವರ್ಗೂ ಯಾವುದೇ ಥರದ್ದು ತೊಂದರೆ ಇಲ್ಲ, ಕಂಫर्टेबल ಇದೆ पायलट ಮತ್ತೆ को पायलट के. सर जैसे कि 1 BHK घर होता है जो जैसे हमारा चलता फिरता घर, तो इसका अभी बेडरूम देखेंगे कैसा है, तो आप बेडरूम दिखाएगा. ये सबसे छोटा जो मतलब सेगमेंट है ना, तो इसमें क्या होगा कि बेड अपने को बनाना अधिकतर में ज़्यादातर 90% आप देखेंगे पीछे बेड बनता हाँ है ना, और हमने इसको आगे बनाया क्योंकि ये जो डोर है, इस डोर का जो स्पेस है ये यूटिलाइज नहीं हो पाता. अदरवाइज तो वो क्या यहाँ वॉशरूम बना देते हैं, फिर पीछे डोर, पीछे बेड, या जो भी जो स्टेप्स है उसका स्पेस वैसे की वैसे ही रह जाता है, कोई यूज का नहीं आता है. ये ओके, जो स्पेस है इसको भी हमने इसको बेड बनाया यहाँ पर इसलिए ताकि ये स्पेस यूज हो जाए. ಓ ವೆರಿ हमारे ನೈಸ್, पास में कम था. ಸೂಪರ್. ನೋಡಿ ಸ್ನೇಹಿತರೆ, ಯಾವಾಗ್ಲೂ ಏನಂತಂದ್ರೆ ಮೆಟ್ಲು ಹತ್ಕೊಂಬರೋ ಜಾಗ ಯಾವಾಗ್ಲೂ ಖಾಲಿ ಇದ್ಬಿಡುತ್ತೆ. ಬೇರೆ ದೊಡ್ಡ ದೊಡ್ಡ ಕ್ಯಾಂಪರ್ ವ್ಯಾನ್ ಅಲ್ಲಿ ಈ ಮೆಟ್ಲಿಂದ ಎದುರುಗಡೆ ಏನ್ ಜಾಗ ಇದೆ ಅಲ್ಲಿ ಬಾತ್ರೂಮ್ ಇಲ್ಲ ಬೇರೆ ಯುಟಿಲಿಟಿ ಮಾಡ್ತಾರೆ, ಅವಾಗ ಅದು ಸ್ಪೇಸ್ ವೇಸ್ಟ್ ಆಗುತ್ತೆ ಅಂತ ಇವ್ರು ಇಲ್ಲಿ ಬೆಡ್ ಕನ್ವರ್ಟ್ ಮಾಡಿದ್ದಾರೆ. ಅದನ್ನ ಯೂಸ್ ಮಾಡೋದಕ್ಕೆ ನೋಡೋಣ ಹೇಗೆ ಸೆಟಪ್ ಮಾಡ್ತಾರೆ ಅಂತ. हाँ, जब हमें बेड बनाना होता है इसको, वैसे तो एक आदमी यहाँ भी लेट सकता है, और ये हमने इसको एक्सटेंडेबल एक ये दिया है जिसको हम बैठ करके यहाँ पर चाय कॉफी वगैरह के लिए भी यूज कर सकते हैं. अदरवाइज एक आदमी यहाँ से यहाँ तक पूरा जब लेटता है ना, तो वो इसको ये इस तरीके से सपोर्ट लेकर के और ये पूरा ओ लेंथ बन जाता नाइस. एक सिंगल पर्सन अगर है. सिंगल पर्सन साथ में Simple से ड्राइविंग के टाइम. हाँ जो जस्ट रिलैक्स करना चाहते हैं वो ऐसे सो सकते हैं. हाँ, इट्स फॉर 2 पर्सन्स. ओ नाइस. और यहाँ से बेड बनेगा इसका, ये हमने इस तरह से दिया है. ये जाएगा. ನೈಸ್ ಸ್ಲೈಡಿಂಗ್ ಆಂಗಲ್ಸ್ ಇದೆ ಸಪೋರ್ಟಿಗೆ और ये ಎರಡೂ इस तरीके से ಕಡೆಯಿಂದ. दिया है. अब यहाँ इसमें सपोर्ट के लिए कुछ विशेष था नहीं हमारे पास में. ಓಕೆ, तो यहाँ हमने क्या किया, ये बनाया, ये ಲವ್ಲಿ. हो जाएगा. ये यहाँ सपोर्ट टिक है इसका. ಓಕೆ, ಎರಡು ಸ್ಲೈಡಿಂಗ್ ಬರುತ್ತೆ. ಆ ಕಡೆ ಏನು ಸಪೋರ್ಟ್ ಇಲ್ಲ ಅಂತೇಳಿ ಅದೊಂದು ಎಕ್ಸ್ಟೆಂಡರ್ ಅವರೇ ಮಾಡ್ಕೊಂಡಿದ್ದಾರೆ. ಜಸ್ಟ್ ಉಲ್ಟಾ ಮಾಡಿದ್ರೆ ಇದಕ್ಕೆ ಒಂದು ಕಾಲ್ ತರ ಸಪೋರ್ಟ್ ಆಗೋಯ್ತು. ಓಕೆ, ಇವಾಗ ಈ ಕಡೆಯಿಂದ ಈ ಕಡೆವರೆಗೂ ನೋಡಿದ್ರೆ ಟೋಟಲ್ ಒಂದು ಮಂಚ ಆಯ್ತು ಇದು. ये है इसके गद्दे यहाँ पर लगा रखे हैं हमने. ಓಕೆ, ನಾನೆಲ್ಲೋ ವಿಂಡೋದು ಕ್ಲೋಸ್ ಅನ್ಕೊಂಡೆ ಅಲ್ಲಿ. विंडो यूज नहीं होती है ಹಾ, क्योंकि जनरली हम लोग 2 ही चलते हैं, ಎಸ್, तो 2 लोगों के लिए आगे सीटिंग है. जब भी मूव कर रहे हैं तब तो इसकी नीड ही नहीं होती है. ಸೂಪರ್. तो हमने इनको क्या यहाँ हाइड कर दिया है. ಓ ನೈ ಮೇ ತೋ ಸೋಚೆ ಬಂದ್ ಹೈ ಲೇಕಿನ್ ನಿಜವಾಗ್ಲೂ ನೋಡಿ ಇದು ಕರ್ಟನ್ಸ್ ಹಾಕಿ ಅವ್ರಿಗೆ ಪ್ರೈವಸಿ ಕೂಡ ಅಂತ ಹೇಳಿ ಅಲ್ಲಿ ಹಿಂದೆಗಡೆ ಮುಚ್ಚಿರೋದು ಕ್ಲೋಸ್ ಮಾಡಿರೋದಲ್ಲ, ಅಲ್ಲೇ ಇರೋದು ಬೆಡ್ದು ಎಕ್ಸ್ಟ್ರಾ ಪಾರ್ಟ್. ಇವಾಗ ಅದನ್ನ ತೆಗೆದು ಇಲ್ಲಿ ಎಕ್ಸ್ಟೆಂಡರ್ ಮೇಲೆ ಸೆಟ್ ಮಾಡಿದ್ರೆ ಇದು ಫುಲ್ बेड ಆಗ್ಬಿಡುತ್ತೆ. सर एक बार करेंगे वो 6x4 का ये बेड बन जाएगा. और इसको एक निकाल लेते हैं. एक निकाल लेते हाँ जस्ट एक. हैं. एक ये एक देखो जैसे इस तरह से लग जाएगा यहाँ पर. ಓಹೋ ನೋಡಿ ಇದೊಂದು ಹಾಕಿದ್ದಾರೆ, ಇನ್ನೊಂದು ಇಲ್ಲಿ ಹಾಕಿದ್ರೆ ತೆಗೆದು ಇದು ಫುಲ್ ಬೆಡ್ ಆಗ್ಬಿಡುತ್ತೆ. ಇದು 6ಕ್ಕೆ 4 ಅಡಿ. सो ये 6x ये इतना हो जाता है. ओके, ये हमने इसके लिए पिलो भी स्पेशल छोटे छोटे बनवाए हैं. हाँ ताकि उसमें फिट हो हाँ. साइज में ज्यादा स्पेस भी ना ले. ये यहाँ ऐसे कंफर्ट ಸೂಪರ್, ये तो ಕಂಫರ್ಟಬಲ್ ಬೆಡ್ ಬನ್ गया सर ये. बिल्कुल. ನೋಡಿ ಇದು 6ಕ್ಕೆ 4 6x4 ಕಂಪ್ಲೀಟ್ ಬೆಡ್ ಆಗುತ್ತೆ. ಅದಕ್ಕೆ ಅಂತಾನೆ ಪರ್ಟಿಕ್ಯುಲರ್ ಆಗಿ ಈ ತರ ಪಿಲ್ಲೋ ಮಾಡಿಸ್ಕೊಂಡಿದ್ರೆ ಜಾಸ್ತಿ ಎಕ್ಸ್ಟ್ರಾ ಸ್ಪೇಸ್ ಕೂಡ ತಗೋಬಾರ್ದು ಅಂತ. ವೆರಿ ನೈಸ್ ಸರ್. ಇವಾಗ ನೋಡಿ ನಾವು ಬೆಡ್ರೂಮ್ ನೋಡಿದ್ವಿ. ಇವಾಗ ಇಂಪಾರ್ಟೆಂಟ್ ಪಾರ್ಟ್ ಇನ್ನೊಂದು ಅಂತ ಹೇಳಿದ್ರೆ ಕಿಚನ್ ಒಂದು ಮನೆಯಲ್ಲಿ. ಸೊ ಅದನ್ನ ಮ್ಯಾಮ್ ಅಡಿಗೆ ಮಾಡೋದ್ರಿಂದ ಅವ್ರು ತೋರಿಸ್ತಾರೆ. ಅವ್ರ ಫೇವ್ರೇಟ್ स्पॉट ಇಲ್ಲ ಅಂತ ಹೇಳಿದ್ರೆ ಅವ್ರ ಫೇವ್ರೇಟ್ ಸೆಕ್ಷನ್ ಅಂತ ಹೇಳ್ಬೋದು. मैम अभी आप बताएंगे घर में होता है जो मेन इम्पोर्टेंट चीज वो होता है किचन, क्योंकि हमारा पेट पूजा होता है, तो आप दिखाएंगे. आइए, ये हमारा किचन है. ವಾವ್ ನೈಸ್, ದಿಕ್ನೆ में तो बहुत अच्छा लग रहा है. ಸ್ನೇಹಿತರೆ ನೋಡಿ ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ, ಒಳ್ಳೆ ಫಿನಿಶಿಂಗ್ ಬಂದಿದೆ. ओके मैम आप आप बताइएगा. ये देखेंगे कि हमने एक एक इंच को यूटिलाइज किया है. हमने ये 3 ड्रॉवर किए हैं जिसमें सामान आ जाता है. ऊपर एक इतना स्पेस बच गया क्योंकि चूल्हा नीचे था, तो हमने इसको स्पून रखने का बनाया. ವಾವ್, ಇದು ನೋಡಿ ಅಲ್ಲಷ್ಟು ಜಾಗ ಮಿಕ್ತು ಅಂತ ಅಂದ್ಬಿಟ್ಟು ಇವ್ರು ಚಿಕ್ಕದೊಂದು ಹೆಂಗ್ ಮಾಡಿದಾರೆ ಅಂದ್ರೆ ಕಟ್ಲರೀಸ್ ಇಟ್ಕೋಬಹುದು ಇಲ್ಲಿ ಆರಾಮಾಗಿ. ಸ್ಪೂನು ಚಾಕು ಎಲ್ಲ ಇಟ್ಟಿದ್ದಾರೆ. ನೈಸ್. और ये इस तरह सिंक. ಓಕೆ, ಡ್ರಾಯರ್ಸ್ ಎಲ್ಲ ಮಾಮೂಲಿ ಆಸ್ ಯೂಶುವಲ್ ಇದೆ. ಸೊ ಅವರು
ಐಟಮು ಇಲ್ಲಂತಂದ್ರೆ ಪಾತ್ರೆ ಅದು ಇದೆಲ್ಲ ಇಟ್ಕೊಳ್ಳೋದಕ್ಕೆ ಯೂಸ್ ಮಾಡ್ಕೊಳ್ತಾರೆ. आप ये देख रहे होंगे ओपन स्पेस हमने ये यहाँ पर इसलिए रखा है कि यहाँ पर पैर अगर इसको बंद कर देते तो यहाँ पैर आता ओ है. साइंटिफिकली हम खड़े होते हैं तो यहाँ पैर आधा चला जाता है और अंदर सामान भी रख सकते हैं. बहुत अच्छा है मैम. मैं तो ये तो नया देख रहा हूँ. मैं ये कॉन्ಸೆಪ್ಟ್ ನ बहुत अच्छी ಪಾಯಿಂಟ್ है. ಸ್ನೇಹಿತರೆ ನೋಡಿ, ನಾನು ಹೇಳ್ತಾ ಇರ್ತೀನಿ ಯಾವಾಗಲೂ ಕ್ಯಾಂಪರ್ ವ್ಯಾನ್ ಅಲ್ಲಿ ಏನಂತ ಹೇಳಿದ್ರೆ ನೀವೇನೇ ಬಿಲ್ಡ್ ಮಾಡೋದಕ್ಕೆ ನೀವು ಎವ್ರಿ ಇಂಚನ್ನ ಯೂಸ್ ಮಾಡ್ತಾ ಇರ್ತೀವಿ ಗಾಡಿಯಲ್ಲಿ. ನನ್ನ ಗಾಡಿಯಲ್ಲಿ ಕೂಡ ತುಂಬ ಅಂದರೆ ಸುಮಾರು ಸ್ಪೇಸ್ ಉಳ್ಕೊಂಡಿದೆ. 100% ಯೂಸ್ ಮಾಡೋಕ್ಕಾಗಲ್ಲ. ಇವ್ರು ನೋಡಿ ಕೆಳಗಡೆ ಕೂಡ ಒಂದು ಡ್ರಾಯರ್ ಇಡ್ಬೋದಿತ್ತು, ಅಷ್ಟು ಜಾಗ ಇದೆ. ಬಟ್ ಅವ್ರು ಏನಕ್ಕೆ ಇಟ್ಟಿಲ್ಲ ಅಂತ ಹೇಳಿದ್ರೆ ಅದರೊಳಗಡೆ ನಿಂತ್ಕೊಂಡ್ರೆ ಇವರು ಕಿಚನ್ ಹತ್ರಕ್ವರೆಗೂ ಬರ್ತಾರೆ. ತುಂಬ ದೂರ ನಿಂತ್ಕೊಬೇಕಾಗಿಲ್ಲ, ಅಡುಗೆ ಈಸಿ ಆಗುತ್ತೆ, ಸ್ಪೇಸ್ ಯೂಟಿಲೈಸ್ ಆಗುತ್ತೆ. ಅದನ್ನ ಕ್ಲೋಸ್ ಮಾಡಿದ್ರೆ ಇವ್ರ ಕಾಲು ಹಿಂದೆ ಕಡೆಗೆ ಬರ್ತಿತ್ತು. ಸೊ ಆವಾಗ ಅಷ್ಟು ಸ್ಪೇಸ್ ವೇಸ್ಟ್ ಆಗ್ತಾ ಇತ್ತು. आपको Very अगर nice. एक्सटेंड करना है तो ये यहाँ पर हमने ये लॉक भी हमारा खुद का इनोवेशन है. ओ नाइस. यहाँ पर हमने एक मार्केट से लॉक लगाया था, वो टूट गया था दूसरी बार यूज करते ही. फिर ये डॉक्टर साहब ने इनोवेशन किया तो इसको अंदर डाल दिया, ये एक्सटेंड हो गया. नाइस. और इसको भी पूरी खोल दो, ये यहाँ तक. ओहो तो आप You're लैपटॉप भी naughty. कर सकते हो, खाना भी बना सकते हो. तो ये अब किचन घर जितनी बड़ी हो गई है. ओ एकदम पूरा फुल फ्लेज चिकन टॉप, सॉरी किचन टॉप हो गया. किचन टॉप फुल हो गया. नाइस. इतना बड़ा आपको अपार्टमेंट में मिलता है. हाँ वो तो सही है. फिर आप बात करते हैं वाटर की. ये सिंक है, सिंक भी हमने फुल ली है ताकि किसी nice. प्रकार का कोई ना हो. स्टोरेज का भी काम करेगी. और हाँ वो तो इम्पोर्टेंट है. जब भी हम खाना सब बनाएंगे सब कुछ के बाद तो क्लीनिंग ही मेन पर्पस है. ये तो- आरओ है, आरओ की टेप है, आरओ नीचे लगा रखा है अंडर सिंक वाटर के लिए. ओके और ये हैंड वॉश के लिए है और ये डिश वॉश के लिए है. वेरी दो अलग नाइस. अलग चीजें हैं. और इस सिंक का लिड ये देखिए आप फुल्ली डीप. ओके ये हमारे घरों में यूज होती है, उससे बड़ी है. ಹೌದು ಯಾ ರಿಯಲಿ ಎಷ್ಟು ದೊಡ್ಡದಿದೆ ನೋಡಿ ಸಿಂಕ್. ಏನಂತ ಹೇಳಿದ್ರೆ ಹೆಣ್ಮಕ್ಳೇ ಅಂತಲ್ಲ, ಕ್ಯಾಂಪರ್ ವ್ಯಾನಲ್ಲೂ ಕೂಡ ಅಷ್ಟೇ, ಮನೇಲೂ ಕೂಡ ಅಷ್ಟೇ. ಕುಕಿಂಗ್ ಎಲ್ಲ ಆದಮೇಲೆ ನೋಡಿ, ಇದೆಲ್ಲ ಆದಮೇಲೆ ಕ್ಲೀನ್ ಮಾಡೋದಿದೆಯಲ್ಲ, ಕ್ಲೀನ್ ಇಟ್ಕೊಳ್ಳೋದಕ್ಕೆ ಇವ್ರು ಇಷ್ಟು ದೊಡ್ಡ ಸಿಂಕ್ ಇಟ್ಕೊಂಡಿದ್ದಾರೆ ಅವ್ರು ಫುಲ್ ಫ್ಲೆಜ್ ಮಾಡೋದಕ್ಕೆ. ಬಾಕಿದೆಲ್ಲ ಸೇಮ್ ಟು ಸೇಮ್ ಇದೆ. ಯಾವಾಗ ವಾಶ್ ಮಾಡ್ತಾರೆ ಆವಾಗ ಸಿಂಕ್ ಥರ ಯೂಸ್ ಆಗುತ್ತೆ, ಇಲ್ಲಾಂದರೆ ಸ್ಟೋರೇಜ್ ಥರ ಯೂಸ್ ಆಗುತ್ತೆ. ಅದು ಮಲ್ಟಿಪರ್ಪಸ್ ಮಾಡ್ತಿದ್ದಾರೆ. ಸೇಮ್ ಇವ್ರ ಹತ್ರ ಕೂಡ 2 ಬರ್ನರ್ದು ಗ್ಯಾಸ್ ಸ್ಟವ್ ಇದೆ, ನಾರ್ಮಲಿ ದೊಡ್ಡದು. ಎರಡರಲ್ಲೂ ಕೂಡ क्लीनागी कुक ಮಾಡ್ಕೋಬಹುದು. सो मैम ये दोनों मतलब ये दोनों स्टोव जो बर्नर है ये दोनों गैस पे चलती है, बुटेन एंड दिस थिंग गैस No, no. एलपीजी और ओनली एलपीजी? ओनली ओनली एलपीजी. एलपीजी. ब्यूटेन वाला हमने बाहर के लिए रखा. ಓಕೆ. ಸೊ ಇವ್ರ ಹತ್ರ ಬುಟೇನ್ ಕೂಡ ಇದೆ, ಬಟ್ ಅದು ಔಟ್ಡೋರ್ ಕಿಚನ್ ಅಲ್ಲಿ ಇಟ್ಕೊಂಡಿದ್ದಾರೆ. ಆರೋ ಕೂಡ ಇದೆ ಕುಡಿಯೋದಕ್ಕೆ ನೀರು. दिस इज नॉट आरओ. ये आपको अलग से दिखाई दे रही है. कंगन वाटर आपने सुना होगा, कंगन वाटर मशीन जो Okay. पीएच पर होती है, कितना पीएच का पानी चाहिए. हाँ 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 हाँ. आरओ का पानी ये लेती है और फिर हम इसको पीते ओके, आरो पानी ये लेती है, देन जितना आपको हाँ. ये चाहिए पीएच लेवल, तो हाँ, उसके बने के 2.5 पीएच से लेकर के और आप 11.5 पीएच तक का पानी इससे ले सकते हैं. ओ और अगर आप साइंस जानते हैं तो पीएच का हमारे ड्रिंकिंग वाटर में कितना महत्व है तब आप जान पाएंगे. तो कंगन Okay. वाटर आप सर्च कीजिए यूट्यूब पे. दैट इज द एक्चुअली मतलब क्या है कि हम लोगों को इंडिया में जैसे ट्रेवल करना होता है तो हर जगह अलग अलग पानी मिलता है जिसकी पीएच डिफरेंट होती है. ನೋಡಿ ಸ್ನೇಹಿತರೆ, ಇದೊಂದು ಕೂಡ ಯೂನಿಕ್ ಅನ್ನಿಸ್ತು ನನಗೆ. ಏನಂತ ಹೇಳಿದ್ರೆ ಕೆಳಗಡೆ ವಾಟರ್ ಟ್ಯಾಂಕ್ ಇಟ್ಕೊಂಡಿದ್ದಾರೆ ನೀರು ಕುಡಿಯೋದಕ್ಕೆ ಅಂತ ಹೇಳಿ. ಸೊ ಇದು ಬಂದು ವಾಟರ್ ಟ್ಯಾಂಕು. ಸೊ ಇದರಿಂದ ಇವ್ರ ಹತ್ರ ಆರೋ ಇದೆ. ಆರೋಲಿ ಬಂದು ಸೊ ಇವರು ಕುಡಿಯೋ ನೀರನ್ನು ಡೈರೆಕ್ಟ್ ಯೂಸ್ ಮಾಡ್ತಾ ಇಲ್ಲ, ಅದು ಆ ಮಿಷಿನ್ಗೆ ಹೋಗುತ್ತೆ. ಆ ಮಿಷಿನಲ್ಲಿ ಪಿ ಎಚ್ ಲೆವೆಲ್ ಸೆಟ್ ಮಾಡಿ ಅದ್ರ ಪ್ರಕಾರ ಆಮೇಲೆ ಆರೋಯಿಂದ ನೀರು ತೊಗೊಂಡು ಕ್ಲೀನಾಗಿ ನೀರನ್ನ ತೊಗೊಂಡು ಪಿ ಎಚ್ ಲೆವೆಲ್ ಇದು ಮಾಡಿ ಆಮೇಲೆ ನೀರು ಕುಡಿಯುವಂಥದ್ದು. ಯಾಕಂದರೆ ಟ್ರಾವೆಲಿಂಗಲ್ಲಿ ಇರುವಾಗ ತುಂಬ ಕಡೆಯಲ್ಲಿ ನಾವು ಹೋಗ್ತಾ ಇರ್ತೀವಿ, ಒಂದೊಂದು ಕಡೆ ಒಂದೊಂದು ನೀರು ಲೆವೆಲ್ ಇರುತ್ತೆ ಅಂತ ಹೇಳಿಬಿಟ್ಟು, ಇಲ್ಲ ಒಂದೊಂದು ಕಡೆ ಒಂದೊಂದು ಥರ ನೀರು ಇರುತ್ತೆ ಅಂತ ಅಂದ್ಬಿಟ್ಟು ಇವರು ಜಸ್ಟ್ ಆರೋ ಮಾತ್ರ ಹಾಕ್ಕೊಂಡಿರೋದಲ್ಲ, ಅದ್ರ ಜೊತೆಗೆ ಹೆಲ್ತ್ ಹಾಳಾಗಬಾರ್ದು ಅಂತ ಪಿ ಎಚ್ ಲೆವೆಲ್ದು ಮಿಷಿನ್ ಕೂಡ ಹಾಕ್ಕೊಂಡು ಅದರಿಂದ ನೀರು ಕುಡಿತಾರೆ. ಸೊ ನೈಸ್ मैम. तो अगले सेक्शन में जाते हैं कि अगला सेशन आपको बताते हैं कि वो पीछे से दिखेगा. हमने मिक्सी भी सेट कर रखी है. ओह नाइस. और ये वाटर टैंक है किचन का. ये नाइस. हमने स्टील का बनवाया. ओके. ಇದು ನೋಡಿ ಕಿಚನ್ದು ಫುಲ್ಲು ವಾಟರ್ ಟ್ಯಾಂಕ್. कितना लीटर का कैपेसिटी है मैम?
ये 30 लीटर का है और ओह। ये 70 लीटर का, सॉरी ये 70 लीटर का है ಹಾಂ ಹಾಂ. और ये 30 लीटर का है. ಓ, ಇವ್ರ ಹತ್ರ ಎರಡಿದೆ. ಟೋಟಲ್ ಆಗಿ 100 ಲೀಟರ್ ಕೆಪಾಸಿಟಿ ಆಗುತ್ತೆ. ಇದು ಬಂದು 30 ಲೀಟರ್ಸ್ದು, ಕೆಳಗಡೆ ಇರೋದು ಬಂದು ಕಿಚನ್ ಹತ್ರ 70 ಲೀಟರ್ಸ್ದು. 100 ಲೀಟ್ರ್ ಅಂತ ಹೇಳಿದ್ರೆ ಒಂದು ಗೋಲಿ ತುಂಬ ಜಾಸ್ತಿ ಆಯಿತು. और ये ये हमारी पीछे से दिखाओ. पीछे हाँ। से दिखाएंगे, यहाँ तक दिखा देते हैं. हाँ। ये हमारी ड्रेसिंग टेबल. ನೈಸ್. ನೋಡಿ ಸ್ನೇಹಿತರೆ, ಇದು ಡ್ರೆಸ್ಸಿಂಗ್ ಟೇಬಲ್ ಆಯಿತು. ಒಂದು ಗಾಡಿಯಲ್ಲಿ ಕಿಚನ್ನು ಬಾತ್ರೂಮ್ ಎಲ್ಲ ಇರೋದು ನೋಡಿದ್ದೀನಿ. ಬೆಡ್ರೂಮ್ ನೋಡಿ, ಇಲ್ಲಿ ಡ್ರೆಸ್ಸಿಂಗ್ ಟೇಬಲ್ ಕೂಡ ಇದೆ. ಸೊ ಇದನ್ನು ಓಪನ್ ಮಾಡಿ ಇಟ್ಕೊಂಡ್ರೆ ನೀವು ರೆಡಿ ಆಗುವಾಗ ಒಂದು ಡ್ರೆಸ್ಸಿಂಗ್ ಟೇಬಲ್ ಅಂತ ಕೂಡ ಯೂಸ್ ಮಾಡ್ಕೋಬೋದು. ಇಲ್ಲ ಅಂತ ಹೇಳಿದ್ರೆ ಇವಾಗ ಇದನ್ನು ಕ್ಲೋಸ್ ಮಾಡಿ ನಮ್ಗೆ ಇದರಲ್ಲಿ ವಾಶ್ರೂಮ್ ಮತ್ತು ಬಾತ್ರೂಮ್ ಇದೆ, ಅದನ್ನು ನೋಡ್ಬೋದು. ಇದಕ್ಕೆ ಹೊರಗಡೆಯಿಂದ ಓಪನ್ ಮಾಡಿ ತೋರಿಸಿದ್ರೆ ತುಂಬ ಕ್ಲೀನಾಗಿ ಸಿಗುತ್ತೆ. ಸೊ ಅದನ್ನು ನೋಡೋಣ ಬನ್ನಿ. ये एंटर होते ही आपको फ्रिज दिखेगा. ಸೂಪರ್. ನೋಡಿ ಸ್ನೇಹಿತರೆ, ಫ್ರಿಡ್ಜ್ ಇದೆ. ಎಷ್ಟು ದೊಡ್ಡ ಫ್ರಿಡ್ಜ್ ಅಂತ ಹೇಳಿದ್ರೆ, अभी बंद कर रखा है हमने. ಓಕೆ, ಇವಾಗ ಸದ್ಯಕ್ಕೆ ಥಂಡಿ ಇರೋದ್ರಿಂದ ಇವರೇನು ಅದ್ರಲ್ಲಿ ಯೂಸ್ ಮಾಡ್ತಾ ಇಲ್ಲ. ಬಟ್ ಇಲ್ಲ ಅಂತ ಅಂದ್ರು ಕೂಡ ये कितने लीटर का मैम? ये शायद 35 लीटर का. ओ सुपर. तो सफिशिएंट है, आराम से आप सब्जी हाँ. फ्रूट्स वगैरह आराम से कैरी कर सकते हो. एंड ये नॉर्मल पावर पे भी चल जाता है. एक आप चीज और नोट करोगे, हाँ. बेड की हाइट ज्यादा है. ओ या, ये तो हमने देखा ही नहीं. हाँ. अंदर तो लगा था वेरी हैप्पी. यस. इसके पीछे भी रीजन है हाँ. कि एक तो ये जो इसका स्पेस था ना, ये साथ में आ रहा है विंडो. हाँ. इतनी आगे है बाहर. ओके. यूज हो जाए. दूसरा स्टोरेज ज्यादा हो जाए. सुपर. सो So- हमने इसको आधे को तो बॉक्स में कट किया है. हाँ. बॉक्स ओपन होता है, आधे में ऊपर से होता है, जैसे ओह. गाँव में अपना बेड होता है वैसे. नाइस. सो जैसे नॉर्मली घर में जो किंग साइज बेड के अंदर जो मतलब नीचे में स्टोरेज होता है, वैसे आपने बना के रखा है. सुपर स्नेहितरे ನೋಡಿ. ये हमारा स्टोरेज है. लवली. ये तो बॉक्स के रूप में ओपन हो जाता है और इसको हमने अंदर रजाई के हाँ. नीचे ऐसे ओपन. ये उठाएंगे तो ऊपर आ जाएगा. कोई नहीं गाइस. ಸೂಪರ್. ಬೆಡ್ ಕೆಳಗಡೆ ಸ್ಟೋರೇಜ್ ಯೂಸ್ ಮಾಡಿದ್ದಾರೆ. सबसे बड़ी स्टोरी ये है कि हमारे को वहाँ पर कोई भी आदमी इलेक्ट्रिसिटी और प्लम्बिंग के लिए गाड़ी में तैयार नहीं हुआ काम करने के लिए. ಓ, तो हमने काफी खोजबीन की, नहीं हुआ. अब गाड़ी में हमने कभी नहीं किया, डॉक्टर साहब ने खुद ने किया इसके अंदर ಓ. प्लम्बिंग और लाइटिंग. ನೋಡಿ ಸ್ನೇಹಿತರೆ, ಇವ್ರಿಗೆ ಲೈಟಿಂಗ್ ಮತ್ತೆ ಎಲೆಕ್ಟ್ರಿಕಲ್ದೆಲ್ಲ ಇವ್ರಿಗೇನು ಯೂಸ್ ಆಗಿಲ್ಲ ಅಂತೇಳಿ, ಅಂದ್ರೆ ಸಾರಿ ಯೂಸ್ ಅಲ್ಲ. ಸೊ ಅಲ್ಲಿ ಯಾರು ಮಾಡಕ್ ಸಿಕ್ಕಿಲ್ಲ, ಗಾಡಿ ಒಳಗಡೆ ಕ್ಯಾಂಪರ್ ವ್ಯಾನ್ ತರ ಇವ್ರು ಇರೋ ಜಾಗದಲ್ಲಿ ಬಿಲ್ಡ್ ಮಾಡಕ್ ಆಗಿಲ್ಲ ಅಂತೇಳಿ ಸರ್ದೆ ಎಲ್ಲ ಫುಲ್ ಕನ್ಸ್ಟ್ರಕ್ಷನ್ ಇಂದ ಹಿಡಿದು ಐಡಿಯಾಸ್ ಇಂದ ಹಿಡಿದು ಎಲ್ಲ ಎಲೆಕ್ಟ್ರಿಕಲ್ ಮತ್ತೆ ಪ್ಲಂಬಿಂಗ್ ಎಲ್ಲ ಮಾಡಿರೋದು ಸರ್ ಅಂತೆ. सो टोटल निजोगली अनसदिल्ला मैम, ये लगता ही नहीं है कोई मतलब अकेले की है. बहुत प्रोफेशनली दिखता है, बहुत अच्छा फिनिशिंग है. ಲೈಟಿಂಗ್ ಅಂಡ್ ಆಲ್ ನೋಡಿ, ಅಲ್ಲಿ ಮೇಲ್ಗಡೆ ಅಂತೂ ಮಾಮೂಲಿ ಸ್ಟೋರೇಜ್ ಇರೋದು ಹಾಗೆ ಇದೆ, ಯೂಸ್ ಮಾಡ್ಕೊಂಡಿದ್ದಾರೆ. एक चीज और Lovely. है, अगर आप इसको वापस सीटर में बदलना चाहोगी तो ये सारा हमारा, उसके एक भी होल नहीं निकला है ओह. प्लेट के अलावा. ओके. नट बोल्ट खोलो, बाहर रखो, सीटें लगाओ. ನೈಸ್. ये तो हमारी ಗಾಡಿ ಜೈಸಿ ಹೋಗಿ ನೋಡಿ ಸ್ನೇಹಿತರೆ, ಇನ್ನೊಂದು ಇದು ಬಂತು. ಇಷ್ಟು ದೊಡ್ಡ ಕ್ಯಾಂಪರ್ ವ್ಯಾನ್ ಮಾಡಿ ಕೂಡ ಇದನ್ನು ಕೂಡ ಎಲ್ಲ ಡಿಟ್ಯಾಚಬಲ್. ನೀವು ಬೇಕಂದ್ರೆ ಇದನ್ನೆಲ್ಲ ತೆಗೆದು ವಾಪಸ್ ಸೀಟ್ಸ್ ಹಾಕಿ ಯೂಸ್ ಮಾಡಬಹುದು. ಲವ್ಲಿ ಮ್ಯಾಮ್, ಆಸಮ್. ಸೊ ಇದೇ ನೋಡಿ, ಹಿಂದೆಯಿಂದ ಓಪನ್ ಮಾಡಿದ್ದೀವಿ ಇವಾಗ. ಡೋರು ಫುಲ್ಲು ಡೋರ್ ಓಪನ್ ಆದರೆ ಈ ಥರ ಕಾಣಿಸುತ್ತೆ. ಅಲ್ಲಿ ಒಳಗಡೆಯಿಂದ ಎಷ್ಟು ನೋಡ್ತೀವೋ ಕಾಂಪ್ಯಾಕ್ಟ್ ಅನಿಸುತ್ತೆ, ಇಲ್ಲಾಂದರೆ ತುಂಬ ಸ್ಟಫ್ಡ್ ಅನಿಸುತ್ತೆ. ಬಟ್ ಹೊರಗಡೆಯಿಂದ ನೋಡಿದಾಗ ನಿಮ್ಮ ಗಾಡಿ ಡೈಮೆನ್ಷನ್ ತುಂಬ ದೊಡ್ಡದಾಗಿದೆ. ಮತ್ತು ಇದರಲ್ಲಿ ನಿಮಗೆ ಯೂಸ್ಫುಲ್ ಆಗುವಂಥ ವಸ್ತುಗಳೇನು ಅಂತ ನಾನು ತೋರಿಸ್ತೀನಿ. ನಿಮಗೆ ಇನ್ಫಾರ್ಮೇಷನ್ ಬೇಕಾದ್ರೆ ನೋಡಿ, ಇಲ್ಲಿ ಒಳಗಡೆಯಿಂದ ಬರೀ ಕಿಚನ್ ಅಂತ ಅಲ್ಲ, ಕಿಚನ್ ಜೊತೆಯಲ್ಲಿ ಮಿಕ್ಸಿ ಕೂಡ ಇಟ್ಟಿದ್ದಾರೆ. ಮಿಕ್ಸಿ ಕೂಡ ಯೂಸ್ ಇದೆ. ಸೊ ಇದ್ದು ಕಿಚನ್ ಟಾಪ್ ಸೇಮ್ ನೋಡಿದ್ರಲ್ಲ, ವಾಟರ್ ಟ್ಯಾಂಕ್ ಕೆಳಗಡೆ ಒಂದು ಮೋಟ್ರ್ ಕೂಡ ಇದೆ. ನೀವು ಮೇಲ್ಗಡೆ ಕೂಡ ವಾಟರ್ ಟ್ಯಾಂಕ್ ಏನಿದೆ ಅದನ್ನು ಕೂಡ ಯೂಸ್ ಮಾಡೋದಕ್ಕೆ. ಸೊ ಇದಿದೆ ನೋಡಿ, ಸಿಂಕ್ ಇದೆ. ಸೊ ಇದೇನಂತ ಹೇಳಿದ್ರೆ ಔಟರ್ ಕಿಚನ್ ಕೂಡ ಸೆಟ್ ಮಾಡ್ಕೊಳ್ತಾರೆ. ಬೂಟೆಂದು ಏನಿದೆ ಅದರದ್ದು ಪೂರ್ತಿ ಸೆಟ್ ಮಾಡ್ಕೊಂಡು ಇಲ್ಲಿ ಯೂಸ್ ಮಾಡಿದಾಗ ಅದನ್ನು ವಾಶ್ ಮಾಡ್ಕೊಳ್ಳೋದಕ್ಕೆ ಅಂತ ಒಳಗಡೆ ತೊಗೊಂಡು ಹೋಗೋದಿಲ್ಲ. ಅದರದ್ದು ಇಲ್ಲೇ ವಾಶ್ ಮಾಡಿ ಕ್ಲೀನ್ ಮಾಡೋದಕ್ಕೆ ಇಲ್ಲೂ ಒಂದು ಔಟ್ಲೆಟ್ಟು ಮತ್ತು ಒಂದು ಸಿಂಕ್ ಇದೆ. ये इस तरीके से जो है, ನೋಡಿ ಇವಾಗ ಸೆಟಪ್ ಮಾಡ್ತಿದ್ದಾರೆ. ಜಸ್ಟ್ ಈಗ ನಾನು ಹೊಸ ತೊಗೊಂಡಿರೋ ಥರದ್ದು ಒಂದು ಬೂಟೆನ್ ಗ್ಯಾಸ್ ಇದೆ. ಸೊ ತುಂಬ ಚೆನ್ನಾಗಿದೆ, ಕ್ಯೂಟಾಗಿ. ಆ್ಯಕ್ಚುಲಿ ಇದೊಂದು ಎಕ್ಸ್ಟ್ರಾ ತುಂಬ ಚೆನ್ನಾಗಿರುತ್ತೆ. ಇದು ನಿಮಗೆ ಆರಾಮಾಗಿ ವಿಂಡ್ಶೀಲ್ಡ್ ಥರ ಕೂಡ ವರ್ಕ್ ಮಾಡುತ್ತೆ. ಸೊ ಬಾಕಿದೆಲ್ಲ ಸಿಸ್ಟಮ್ಸ್ ಬ್ಯಾಕ್ ಬರುತ್ತೆ. ಇದು ಇರೋವಂಥದ್ದು ಸೈಲೆಂಟ್ ಜನ್ರೇಟರ್ ನಿಮಗೆ. ಸೊ ಅದೊಂದಿದೆ, ಜೊತೆಯಲ್ಲಿ ಪೈಪ್ಸ್, ಎಕ್ಸ್ಟ್ರಾ ಐಟಮ್ಸ್ ಎಲ್ಲ ಏನಿದೆ ಎಲ್ಲನೂ ಇದ್ರ ಪಕ್ಕದಲ್ಲಿ ಇಲ್ಲಿ ಸ್ಟೋರ್ ಮಾಡ್ಕೊತಾರೆ. ಏನಾದರೂ ಎಕ್ಸ್ಟ್ರಾಸ್ ಇದ್ದರೆ ಅಲ್ಲೂ ಕೂಡ ಆಲ್ರೆಡಿ ಮಾಡಿದ್ದಾರೆ.
ಇನ್ವರ್ಟರ್ ಆ್ಯಂಡ್ ಆಲ್ ಎವ್ರಿಥಿಂಗ್ ನೋಡಿ, ಎಲೆಕ್ಟ್ರಿಕ್ ಸಿಸ್ಟಮ್ ಎಲ್ಲ ಇಲ್ಲಿ ಮಾಡಿದ್ದಾರೆ. ಆ್ಯಕ್ಚುಲಿ ಇಲ್ಲಿ ಒಂದು ಲೈಟ್ ಕೂಡ ಇದೆ, ನಿಮಗೆ ಕಾಣಿಸ್ತದೆ. ಬಟ್ ಅದೇನು ಅಂತ ಹೇಳಿದ್ರೆ ನೈಟಲ್ಲಿ ಏನಾದರೂ ನೀವು ಹೊರಗಡೆ ನಿಂತು ನೀವು ಕೆಲಸ ಮಾಡ್ಕೊಬೇಕು, ಇಲ್ಲ ಈ ಅಡುಗೆ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ನಿಮಗೆ ಲೈಟಿಂಗ್ ಯೂಸ್ ಆಗುತ್ತೆ. ಸೊ ಇವಾಗ ಒನ್ ಆಫ್ ದ ಇಂಪಾರ್ಟೆಂಟ್ ಸೆಕ್ಷನ್ ನೋಡೋಣ. ಕ್ಯಾಂಪರ್ ವ್ಯಾನ್ಗಳಲ್ಲಿ ಮೇಯ್ನ್ ಆಗಿ ಬೇಕಿರೋದು ಅಂತ ಹೇಳಿದ್ರೆ ಕಿಚನ್, ಬೆಡ್ರೂಮ್ ಜೊತೆ ವಾಶ್ರೂಮ್. ಸೊ ಇವಾಗ ನೋಡೋಣ, ಒಂದ್ಸತಿ ತೋರ್ಸೋಣ. लाइट जल रही है क्या? वॉशरूम का जो सिंक है वो भी घर पे ही बनाया हुआ है. ಓಹೋ ನೋಡಿ, ಒಂದು ಸಿಂಕ್ ಇದೆ. सबसे छोटा सिंक है ये इंडिया का. ಮನೇಲಿ ಇದು DIY ಇದು ಅವರೇ ಮಾಡ್ಕೊಂಡಿದ್ದಾರೆ. ವಾಶ್ರೂಮ್ ಇದೆ. ಸೊ ಇದರಲ್ಲಿ ನೀವು ನೋಡ್ತಾ ಇರ್ಬೋದು ನೋಡಿ, ಫುಲ್ಲು ಸ್ಪೇಷಿಯಸ್ ಆಗಿದೆ. ಸೊ ಇದರಲ್ಲಿ ನಿಮಗೆ ಒಂದು ಮಾಮೂಲಿ ಸ್ಪ್ರೇ ಗನ್ ಕೂಡ ಇದೆ, ಅಲ್ಲೊಂದು ನೀರು ಕೂಡ ಇದೆ. ಗ್ರೇ ಟ್ಯಾಂಕ್ ಕೆಳಗಡೆ ಇರುತ್ತೆ, ಅಥವಾ ನೀವು ಬ್ಲ್ಯಾಕ್ ಟ್ಯಾಂಕ್ ಅಂತ ಕೂಡ ಹೇಳ್ಬೋದು. ಸೊ ಅದಿಲ್ಲಿರುತ್ತೆ. ಸೊ ನಿಮಗೆ ಒಂದು ಕಮೋಡ್ ಕೂಡ, ಈ ಕಡೆಯಲ್ಲಿ ನಿಮಗೆ ಹ್ಯಾಂಡ್ ಶವರ್ ಅಂತ ಕೂಡ ಹೇಳ್ಬೋದು. ಬಾಕಿ ಇದಕ್ಕೆ ಒಂದು ಎಕ್ಸಾಸ್ಟ್ ಇದೆ, ಲೈಟ್ ಕೂಡ ಇದೆ. ಸೊ ಕಂಫರ್ಟಬಲ್ ಆಗಿದೆಯಪ್ಪ, ತುಂಬ ದೊಡ್ಡದಾಗಿ ನೋಡಿ. ಇಲ್ಲಿ ಮೇಲಿಂದ ಕೆಳಗಡೆವರೆಗೂ ಫುಲ್ ಆ್ಯಕ್ಚುಲಿ ಡಿಫ್ರೆಂಟ್ ಕೈಂಡ್ ಟೈಲ್ಸ್ ಥರ, ಮಾರ್ಬಲ್ಸ್ ಥರ ಲುಕ್ ಬರೋ ಥರ ಸ್ಟ್ರಕ್ಚರ್ ಇಟ್ಟಿದ್ದಾರೆ. ಬಟ್ ನೈಸ್. ಓಕೆ ಸ್ನೇಹಿತರೆ, ನೋಡಿದ್ರಲ್ಲ, ಇದಾಗಿತ್ತು ಫೋರ್ಸ್ ಅರ್ಬೇನಿಯಾದು ಕ್ಯಾಂಪರ್ ವ್ಯಾನ್ ಸೆಟಪ್. ನೋಡಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ, ಕ್ಯೂಟಾಗಿ ಅಂತ ಹೇಳಿದ್ರೆ. ಇಷ್ಟು ಚಿಕ್ಕದ್ರಲ್ಲಿ ಇಷ್ಟೊಂದು ಸ್ಪೇಸ್ ಯೂಟಿಲೈಸ್ ಮಾಡಿ ಒಂದೊಂದು ಇಂಚ್ದು ಇಷ್ಟೆಲ್ಲ ಫೆಸಿಲಿಟಿ ಕೊಟ್ಟಿರ್ತಾರೆ ಅಂತ ನಂಬಕ್ಕೆ ಆಗಲ್ಲ. ಸೊ ಲಾಸ್ಟಿಗೆ ನಮಗೆ ಬೇಕಾಗಿರುವಂಥದ್ದು 3 ವಿಷಯ ಇನ್ನೂ ತಿಳ್ಕೊಳ್ಬೇಕಾಗಿರೋದು. ಫಸ್ಟ್ ಬಂದು ಎಲೆಕ್ಟ್ರಿಸಿಟಿ. ಸರ್, ಆ ಪವರ್ सोर्स के लिए क्या क्या करते हो? पावर सोर्स के लिए हमारे पास में एक तो ये है 1 किलोवाट का. नाइस. ये इसमें इनबिल्ट बैटरी, इसमें लिथियम बैटरी है, ड्राई बैटरी है, तो इसमें कोई एसिड वगैरह डालने का कोई झंझट नहीं रहता. अब 20 इयर्स तक जो है ये चलेगा. ಓಕೆ, ಇವ್ರ ಹತ್ರ 1 ಕಿಲೋವ್ಯಾಟ್ದು ಇನ್ವರ್ಟರ್ ಇದೆ ವಿತ್ ಇನ್ಬಿಲ್ಟ್ ಬ್ಯಾಟ್ರಿ. ಸೊ ಹಾಗಾಗಿ ಏನೂ ಪ್ರಾಬ್ಲಮ್ ಇಲ್ಲ. सर, ये सोलर से चार्ज होता है कि ये करंट से? नहीं, ये करंट से, एसी से. एसी से चल जाता है. तो एसी का इसका हमने इनलेट ये यहाँ दे रखा है, आप देख रहे हैं. ಓಕೆ ನೋಡಿ, ಇಲ್ಲಿ ಇನ್ಲೆಟ್ ಇದೆ. ಆ ಪೈಪ್ ವೈರ್ ಏನು ನೋಡ್ತಾ ಇದ್ದೀರಾ ಅದು. ಸೊ ಅದು ಈ ಥರ ಹೋಗಿ ಕರೆಂಟ್ ಸೋರ್ಸಿಂದ ಚಾರ್ಜ್ ಮಾಡ್ಕೊಂಡು ಬಿಡ್ತಾರೆ. ಸೊ ಅದು ಫುಲ್ ಆದರೆ ನಿಮಗೆ ತುಂಬ ಟೈಮ್ವರೆಗೂ ಬರುತ್ತೆ. ಬಟ್ ಈ ಥರ ಕ್ಯಾಂಪರ್ ವ್ಯಾನಲ್ಲಿ ಅಲ್ಲ. ಬಟ್ ಇದನ್ನು ಯಾವುದೇ ಗಾಡಿ ಯೂಸ್ ಮಾಡಿದ್ರೆ ಬೇರೆದು ತುಂಬ ಜಾಸ್ತಿ ಬರುತ್ತೆ. बट सर, ये फुल चार्ज पे आपके गाड़ी में आप अगर सारे यूज़ करें तो कितने दिन तक आता है? ये 24 आवर्स इजीली चल जाता है. 24 आवर्स इजी चल जाता है, एक पूरा दिन. 1 किलोवाट से ज़्यादा कंजम्पशन है नहीं हमारा. हाँ. पूरे दिन का. सो ये ऑन द गो चार्ज होता है सर जब गाड़ी रन करता है, या तो सिर्फ करंट से ही चार्ज करना है? नहीं, ये करंट से ही चार्ज करता है. हाँ. सो ಇದು और गाड़ी चार्ज होगा. के लिए हमारे पास में एक इकोफ्लो का डेल्टा 2 है. ओके. सो और एक है वो गाड़ी चलते पे है. 1 किलोवाट का है, वो गाड़ी से भी चार्ज होता है. ओ. उसमें सोलर का ऑप्शन है, लेकिन हमने सोलर अभी लगाया नहीं. ಸೊ ಇವ್ರ ಹತ್ರ 2 ಇನ್ವರ್ಟರ್ ಇದೆ. ಸೊ ಎರಡು ಒಂದು ಕಿಲೋವ್ಯಾಟ್ದು, ಇದು ಕರೆಂಟಿಂದನೇ ಚಾರ್ಜ್ ಆಗೋದು. ಅದು ಇನ್ನೊಂದು ಬಂದು ಡೆಲ್ಟಾ 2 ಅಂತ ಹೇಳಿ ರೈವರ್ ಕಂಪ್ನಿಯದು. ಸೊ ಅದು ನಿಮಗೆ ಗಾಡಿ ಓಡ್ತಾ ಇರುವ ಕೂಡ ಚಾರ್ಜ್ ಆಗಿಬಿಡುತ್ತೆ. 1 ಕಿಲೋವ್ಯಾಟ್ ಇರೋದ್ರಿಂದ ಇವರಿಗೆ 2 ದಿನ ಬರುತ್ತೆ, ಅಂದರೆ ಒಂದು ದಿನಕ್ಕೆ ಬರುತ್ತೆ. ಇವ್ರದ್ದು 1 ಕಿಲೋವ್ಯಾಟ್ಗಿಂತ ಜಾಸ್ತಿ ಕನ್ಸಂಪ್ಷನ್ ಇಲ್ಲ 1 ದಿನಕ್ಕೆ. ಯಾಕಂದರೆ ಎಲ್ಲ ಸಿಸ್ಟಮ್ ಕೂಡ ರನ್ ಆಗಬೇಕು. ಮೇನ್ ಬ್ಯಾಟ್ರಿಲಿ ಕ್ಯಾಂಪರ್ ವ್ಯಾನಲ್ಲಿ ಯಾವತ್ತೂ ನಾವು ಮೇನ್ ಬ್ಯಾಟ್ರಿ ಅಂದರೆ ಕಾರಲ್ಲಿರೋ ಬ್ಯಾಟ್ರಿ ಅಥವಾ ಗಾಡಿಲಿರೋ ಬ್ಯಾಟ್ರಿನ ಟಚ್ ಮಾಡೋದಿಲ್ಲ. ಯಾಕಂದರೆ ಗಾಡಿ ಓಡೋದಕ್ಕೆ ಅದು ಸೆಪ್ರೇಟ್ ಬೇಕು. ಅದರದ್ದೇ ಎಲೆಕ್ಟ್ರಿಕಲ್ಸ್ ಓಡೋದಕ್ಕೆ, ಹೆಡ್ಲೈಟು, ಇಂಡಿಕೇಟರ್ ಆ ಥರ ಎಲ್ಲ ಓಡೋದಕ್ಕೆ ಅದಕ್ಕೆ ಆದಂಥ ಪವರ್ ಬೇಕು. ಸೊ ಅದನ್ನು ಟಚ್ ಮಾಡೋದಿಲ್ಲ. ಇವರು 2 ಇಟ್ಕೊಂಡಿದ್ದಾರೆ, ಯಾಕಂದರೆ ದೊಡ್ಡ ಗಾಡಿ. ವೆರಿ ನೈಸ್ ಸರ್. हमारे पास में ये है 2 किलोवाट का जनरेटर. ಓಹೋ ನೋಡಿ, ಇದೇ ಹೇಳಿದೆ ಅವಾಗೆ ತೋರಿಸಿದ್ನಲ್ಲ, ಜನರೇಟ್ ಇದೆ ಅಂತ. पेट्रोल हर जगह मिल जाता है पेट्रोल पंप पर, और जहाँ भी लाइट अगर हमें एसी करंट नहीं मिलता है तो इससे अपन यूज कर सकते हैं. ಓಕೆ, ಇದು ಪೆಟ್ರೋಲಿಂದ ರನ್ ಆಗೋವಂಥದ್ದು 2000 ವ್ಯಾಟ್ಸ್ದು. ಸೊ ನಿಮಗೆ 2 ಕಿಲೋವ್ಯಾಟ್ದು ಆರಾಮಾಗಿ ಸಿಗುತ್ತೆ. ಇದು ಹೆಂಗೆ ಅಂತ ಹೇಳಿದ್ರೆ, ಇದಿದ್ರೆ ಬೇರೆ ಬೇಡವೇ ಬೇಡ ಅಂತ. ಯಾಕಂದರೆ ಎಲ್ಲೂ ಕರೆಂಟ್ ಇಲ್ಲ ಅಂದ್ರೂ ಪೆಟ್ರೋಲ್ ಅಂತೂ ಸಿಕ್ಬಿಡುತ್ತೆ. ಸೊ ಫ್ಯೂಯಲ್ ಮೇಲೆ ರನ್ ಆಗೋವಂಥ जनरेटर इट्स ऑलवेज सेफ एंड ये साउंड भी नहीं करता है, साइलेंट है. हाँ, ज्यादा नॉइज नहीं करता. ओ. नॉइज तो होती है, हाँ. बट ये पोल्यूशन करता है, इसलिए इसको बाहर रख करके चार्ज करते ओके, बाहर जहाँ पे खड़े किया वहाँ पे बाहर रख के चार्ज कर लिया. ऐसे केबल तो खूब लंबी है अपनी, या थोड़ा डिस्टेंस पे रख. इलेक्ट्रिसिटी तो हमने कर लिया. अभी तो सारे है आपके गाड़ी में, कुछ ज़्यादा बोलने की ज़रूरत नहीं है. मैम, आपको किचन कितना कंफर्टेबल लगता है? नहीं तो ये कोजी स्पेस में आपको कैसे लगता है? आपका एक्सपीरियंस बताओ. मेरा एक्सपीरियंस
एक्सपीरियंस है कि क्योंकि घूमना सबसे अच्छा लगता है और बाहर का खाना हमें बिल्कुल सूट नहीं करता तो किचन तो मेरी फर्स्ट चॉइस थी कि ऐसी गाड़ी लेनी चाहिए जिसमें किचन इनबिल्ट हो और बाहर भी हो। तो जब हमें अच्छा लगता है तो बाहर बना लेते हैं, बाकी कोई भी दिक्कत नहीं है। हम दोनों एक साथ ये अपना कंप्यूटर पे काम करते हैं और मैं किचन में काम करती हूँ। इतने क्लोजली घर पे नहीं रह पाते क्योंकि अलग अलग रूम में रहना पड़ता वो है। तो है ಕ್ಯಾಂಪರ್ ವೆನಲ್ಲಿ ನೋಡಿ ಸ್ನೇಹಿತರೆ, ಇದ್ದೇ ಬೆನಿಫಿಟ್ ಏನಂದ್ರೆ ನೀವು ಫ್ಯಾಮಿಲಿ ಜೊತೆಗೆ ಮಾಡಿದಾಗ ಇಲ್ಲಿ ದೂರ ದೂರ ದೊಡ್ಡ ದೊಡ್ಡ ಮನೆ ಆ ರೂಮಿಂದ ಈ ರೂಮ್ಗೆ ಅದೆಲ್ಲ ಸೀನೇ ಇಲ್ಲ, ಎಲ್ಲ ಜೊತೆಲೇ ಇರ್ತೀರಾ, ಜೊತೆಲೇ ಮಾಡೋವಂಥದ್ದು, ಈ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ಇದೆಯಲ್ಲ, ಅದಕ್ಕೆ ಈ ಕ್ಯಾಂಪರ್ ವೆನ್ ಕಾನ್ಸೆಪ್ಟ್ ಬಂದು ತುಂಬ ಒಂಥರ ಯೂನಿಕ್ ಅನ್ಸ್ಕೊಳುತ್ತೆ ಎಲ್ಲದಕ್ಕೂ. ಸರ್ सब चीज़ तो आपने बता दिया, और एक चीज़ है तो आप बताएं कि क्यों अर्बेनिया लिया आपने? अर्बेनिया बताया ना, इसकी जैसे 6 फीट तो इनसाइड हाइट है, आप खड़े होकर के आराम से अपना कंफर्टेबली काम कर सकते हैं। अब इसको हम जब बंद कर देते हैं तो बंद करने के बाद में गाड़ी पूरी पैक है, बाहर से लगेगा ही नहीं आपको कि इसमें अंदर क्या है। ओके, हाँ, है ना, और हर चीज़ को आप एक्सेस कर सकते हो अंदर से, एक्सेप्ट एक्सटर्नल किचन। ओह वेरी नाइस. किचन के लिए आपको बाहर आना होगा, अदरवाइज आप वॉशरूम अंदर से, किचन आपके अंदर है, बेड अंदर है, सब चीज़ें अंदर है। ಓ ತೋ ಹೇ. ನೋಡಿ ಸ್ನೇಹಿತರೆ, ಇದೊಂದು ಯೂನಿಕ್, ಇವರು ಈ ಪಾಯಿಂಟ್ಸನ್ನು ತುಂಬ ಚೆನ್ನಾಗಿ ಅನಿಸ್ತು ನನಗೆ. ಅರ್ಬೇನಿಯಾದಲ್ಲಿ ಒಳಗಡೆ ನೀವು ನಿಂತ್ಕೊಂಡಾಗ 6 ಫೀಟ್ ನೋಡಿ ಮ್ಯಾಮ್ ನಿಂತಿದ್ದಾರೆ, ಆರಾಮಾಗಿ ಕಂಫರ್ಟಬಲಾಗಿ ನಿಂತ್ಕೋಬೋದು, ಏನು ನಿಮಗೆ ತಲೆ ಟಚ್ ಆಗಲ್ಲ, ಒಳಗಡೆ ತುಂಬ ಸ್ಪೇಷಿಯಸ್ ಆಗಿರೋದು. ಇನ್ನೊಂದು ಅಂತ ಹೇಳಿದ್ರೆ ಗಾಡಿ ಇವ್ರ ಸ್ಟಾಕ್, ನಾನು ಹೊರಗಡೆ ಫಸ್ಟು ವಾಕ್ ಅರೌಂಡ್ ಏನು ತೋರಿಸಿದೆ, ಇವ್ರ ಸ್ಟಾಕಲ್ಲಿ ಏನು ಟಚ್ ಮಾಡದೇ ಇರೋದ್ರಿಂದ ಹೊರಗಡೆಯಿಂದ ಈ ಡೋರ್ಗಳು, ಎದುರುಗಡೆ ಏನು ಡೋರ್ ಇದೆ ಇದು ಓಪನ್ ಇದೆ, 2 ಡೋರ್ ಕ್ಲೋಸ್ ಮಾಡಿದಾಗ ನಿಮಗೆ ಕಂಪ್ಲೀಟ್ ಒಳಗಡೆ ಗಾಡಿ ಸುಮ್ಮನೆ ಗಾಡಿ ನಿಂತಿದೆ ಅನ್ಸುತ್ತೆ, ಒಳಗಡೆ ಏನಿದೆ ಏನಿಲ್ಲ ಗೊತ್ತಾಗಲ್ಲ. ಸೊ ಹಾಗಾಗಿ ಯಾವುದು ತೊಂದರೆ ಇಲ್ಲ. लास्ट में ये सब देखने के बाद सब व्यूअर्स में या तो जो भी देखते हैं उनको एक क्वेश्चन आता है कि कितना बजट लगा? बजट के लिए मैंने एक चैनल पर एक वीडियो दिया है, हाँ, चीपेस्ट कारावैन। ओके, इसमें क्योंकि ये हमने घर पर ही तैयार किया था, तो इसमें जो जो सामान लगा है, कहाँ से लिया है और कितने का आया, ऐसे तो मैं वर्बली बोलूंगा ना कि भाई ये इतने रुपए का है तो नहीं लगेगा। तो उसमें वीडियो में चीपेस्ट कारावैन जो वीडियो है उसमें सारा कुछ दिया है, कौन सा आइटम लिया, कहाँ से परचेज किया और क्या कॉस्ट है, और इवन उनकी लिंक प्रोवाइड करवाए किसी को अगर नीड हो कर सकते हैं। ಸೂಪರ್. ಓಕೆ ಸ್ನೇಹಿತರೆ, ನೋಡಿದ್ರಲ್ಲ ಇಷ್ಟುವರೆಗೂ ಈ ಕ್ಯಾಂಪರ್ ವ್ಯಾನ್ದು ವಾಕ್ ಅರೌಂಡ್ ಮತ್ತು ಓವ್ಯೂ ರಿವ್ಯೂ ಅಂತ ಕೂಡ ಹೇಳ್ಬೋದು. ಸೊ ಈ ಗಾಡಿ ಮಾಡೋದಕ್ಕೆ ಎಷ್ಟು ಕಾಸ್ಟ್ ಆಯಿತು ಅಂತ ಹೇಳಿದ್ರೆ, ನೀವು ಇವ್ರದ್ದೇ ಒಂದು ಚಾನಲ್ ಇದೆ, ಯೂಟ್ಯೂಬ್ ಚಾನಲ್, ನಾನು ಲಿಂಕ್ ಕೂಡ ಕೊಡ್ತೀನಿ. ಸೊ ಆ ಚಾನಲಲ್ಲಿ ಇವರು ಚೀಪೆಸ್ಟ್ ಕ್ಯಾರವಾನ್ ಅಂತ ಹೇಳಿ ಒಂದು ಬಿಲ್ಡ್ ಮಾಡಿರೋದು, ಕಾಸ್ಟಿಂಗಿಂದ ಹಿಡಿದು ಎಲ್ಲೆಲ್ಲಿ ಸಿಗುತ್ತೆ ಐಟಮ್ ಅಂತೇಳಿ ಅದರದ್ದು ಪ್ರೈಸ್ ಹಾಕಿದ್ದಾರೆ. ಅದ್ರಲ್ಲಿ ನೀವು ಚೆಕ್ ಮಾಡಿದ್ರೆ ಇದರಲ್ಲಿ ಕಂಪ್ಲೀಟ್ ಪ್ರೈಸಿಂಗ್ ಸಿಗುತ್ತೆ. फ्रेंड्स, हमारा चैनल है एक्सप्लोरिंग विद कारावैन, जिसमें हमने अर्बानिया को बिल्ड करने के भी सारे वीडियोस डाले हैं, और अभी हम जो इंडिया में एक्सप्लोर कर रहे हैं अलग अलग जगह पर, वो भी वीडियोस आपको उस पर मिलेंगे। तो आप उसके लिए सब्सक्राइब कर लें। तब तक के लिए थैंक्स सर, थैंक यू वेरी मच आपकी गाड़ी का टूर बनाने के लिए. मैम थैंक यू वेरी मच. वेलकम। आप भी जल्दी ऐसी अर्बानिया लें और आपके आशीर्वाद से ज़रूर ले लेंगे. ಸೊ ಸ್ನೇಹಿತರೆ, ಇದೇ ಥರ ಇಂಟ್ರೆಸ್ಟಿಂಗ್ ವೀಡಿಯೋಗೋಸ್ಕರ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್. ಥ್ಯಾಂಕ್ ಯು ವೆರಿ ಮಚ್.